ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಆರ್ಜಿಕರ್ ಮೆಡಿಕಲ್ ಕಾಲೇಜು ಇದ್ರ ಬಗ್ಗೆ ಹಿಂದೆ ಒಂದು 2 ಎಪಿಸೋಡ್ ಮಾಡಿದ್ದೀವಿ. ಏನು ಅಂತಂದರೆ, ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅನ್ನೋದು ಕಲ್ಕತ್ತಾದಲ್ಲಿದೆ. ಅದು ರಾಧಾ ಗೋವಿಂದ ಮೆಡಿಕಲ್ ಕಾಲೇಜ್ ಅಂತ ಅಂದ್ಬಿಟ್ಟು ಪಾಪ ಭಾಳ ದೊಡ್ಡ ಉದ್ದೇಶ, ಉನ್ನತವಾದ ಧ್ಯೇಯಗಳೊಂದಿಗೆ ಮೆಡಿಕಲ್ ಕಾಲೇಜನ್ನ ಸಂಸ್ಥಾಪನೆ ಮಾಡಿರ್ತಾರೆ. ಈಗೇನಾಗಿದೆ ಅಂತಂದರೆ, ಪ್ಯಾರ್ ಕಿ ದುಕಾನ್ ಅಂತ. ಇಲ್ಲೊಂದು ಉದಾಹರಣೆ ಹೇಳಕ್ಕೆ ಬರ್ತೀನಿ. ಗುರು ನಿಂತ್ಕೊಂಡು ಹುಚ್ಚ ಹೋಗಿದ್ರೆ ಶಿಷ್ಯ ಓಡಾಡ್ಕೊಂಡು ಹುಚ್ಚ ಹೋಗ್ತಾನಂತೆ. ಇದು ಕನ್ನಡದಲ್ಲಿ ಗಾದೆ, ಹಿಂದಿನಲ್ಲಿ ಹೇಳಕ್ಕೆ ಬರೋದಿಲ್ಲ, ಯಾರು ಭಾಷಾಂತರ ಮಾಡ್ಬೋದು. ಗುರು ನಿಂತ್ಕೊಂಡು ಹುಚ್ಚ ಹೋಗಿದ್ರೆ ಶಿಷ್ಯ ಓಡಾಡ್ಕೊಂಡು ಹುಚ್ಚ ಹೋಗ್ತಾನಂತೆ. ಹಾಗೆ ನಮ್ಮ ರಾಹುಲ್ ಗಾಂಧಿಯವರು ಏನು ಮಾಡಿದ್ರು, ಪ್ಯಾರ್ ಕಿ ದುಕಾನ್ ಪ್ಯಾರ್ ಕಿ ದುಕಾನ್ ಪ್ಯಾರ್ ಕಿ ದುಕಾನ್ ಅಂದರು. ಈ ಪ್ಯಾರ್ ಕಿ ದುಕಾನ್ ಅಂತ ಹೇಳೋರು ಇಂಡಿ ಬ್ಲ್ಯಾಕ್ ಅಂತ ಮಾಡಿದ್ದಾರೆ. ಇಂಡಿ ಬ್ಲ್ಯಾಕ್ ಅಂತ ಮಾಡಿಕೊಂಡ್ರೆ ಆ ಇಂಡಿ ಬ್ಲ್ಯಾಕ್ ತಕ್ಕೆಯಲ್ಲಿ ಹೋಗಿ ಕೂತ್ಕೊಂಡಿರ್ತಕ್ಕಂಥವ್ರು ಮಮತಾ ಬ್ಯಾನರ್ಜಿ ಒಂದು ಹೆಣ್ಣುಮಗಳು ವೆಸ್ಟ್ ಬೆಂಗಾಲದ ಮುಖ್ಯಮಂತ್ರಿ ಆಗಿದ್ದಾಳೆ. ಮತ್ತು ಪವರ್ಫುಲ್ ಮುಖ್ಯಮಂತ್ರಿ ಆಕೆ. ಅವರು ಈ ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ನ ರೇಪ್ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ. ಅಂಥದಕ್ಕೆ ನ್ಯಾಯ ಕೊಡಿಸೋದಕ್ಕೆ ಒಂದು ಕ್ಷಣವೂ ಲೇಟ್ ಮಾಡಬಾರ್ದು. ಅಂಥವರು ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದಾರೆ. ಮತ್ತು ಯಾರು ತಪ್ಪಿತಸ್ಥಿದ್ದಾರೆ ಅವ್ರು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಬನ್ನಿ, ಈ ಸಂದೀಪ್ ಘೋಷ್ ಅಂತ ಅಂದ್ಬಿಟ್ಟು ಪ್ರಿನ್ಸಿಪಾಲ್ ಅಂತೆ, ಅವ್ರ ಬಗ್ಗೆ ಹೇಳಬೇಕು. ಆತ ನೋಡಿ ಮಾಫಿಯಾ ಅಂತೆ. ಏನು ಅಂತಂದರೆ, ಹಾಸ್ಟೆಲ್ಗಳಲ್ಲಿ ಹುಡುಗರಿಗೆ ಎಣ್ಣೆ ಸಪ್ಲೈ ಮಾಡೋದಕ್ಕೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ತಿದ್ರಂತೆ. ಮತ್ತು ಅನೇಕ ಅವ್ಯವಹಾರಗಳನ್ನ ನಡೆಸ್ತಾ ಇದ್ರಂತೆ. ಅವರು ಸಹ ಈ ಅಭಯ ಅನ್ನೋ ಹುಡುಗಿದೇನು ರೇಪ್ ಅಂಡ್ ಮರ್ಡರ್ ಆಯಿತು, ಅದರಲ್ಲಿ ಭಾಗಿಯಾಗಿದ್ದರಂತೆ. ಅಂಥವನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮಮತಾ ಬ್ಯಾನರ್ಜಿಯವರು, ವೆಸ್ಟ್ ಬೆಂಗಾಲಿನ ಮುಖ್ಯಮಂತ್ರಿಯವರು. ಇವರು ಹೆಣ್ಣುಮಗಳಾಗಿ ಏನಾಗುತ್ತೆ, ರಾಹುಲ್ ಗಾಂಧಿಯವರು ಪ್ಯಾರ್ ಕಿ ದುಕಾನ್ ಅಂತ ಹೇಳ್ತಾರೆ, ದೇಶದಲ್ಲೆಲ್ಲ ಪ್ಯಾರ್ ಕಿ ದುಕಾನ್ ಮಾಡ್ತಿದ್ದೀವಿ ನಾವು ಅಂತ ಹೇಳ್ತಾರೆ. ಇವ್ರು ಏನು ಅಂತಂದರೆ, ಹಿಂದೂಗಳನ್ನ ದರಿದ್ರ ನನ್ನ ಮಕ್ಕಳು ಅಂತ ತೋರಿಸ್ಕೊಂಡು ಮುಸಲ್ಮಾನರನ್ನ ಅಪೀಸ್ಮೆಂಟ್ ಮಾಡೋದಕ್ಕೋಸ್ಕರ ಮುಸಲ್ಮಾನರು ಏನು ಮಾಡ್ತಾರೆ, ಲವ್ ಜಿಹಾದ್ ಅಂತ ಮಾಡ್ತಾರೆ, ಲ್ಯಾಂಡ್ ಜಿಹಾದ್ ಅಂತ ಮಾಡ್ತಾರೆ, ಏನೋ ಜಿಹಾದ್ ಮಾಡ್ತಾರೆ. ಅವ್ರದ್ದೆಲ್ಲ ಪ್ಯಾರ್ ಕಿ ದುಕಾನ್ ಅಂತೆ. ನಾವು ಅವ್ರ ವಿರುದ್ಧ ಹೋರಾಡ್ತೀವಿ ಅಂತಂದರೆ ನಾವು ದ್ವೇಷ ಇದು ಮಾಡ್ತಿದ್ದೀವಿ. ಎಲ್ಲಿಗೆ ಬಂದು ನಿಂತಿದೆ, ಏನಾಗಿದೆ, ಈ ಥರ ಮಾಡ್ತಾ ಏನಾಗಿದೆ. ಸಂದೀಪ್ ಘೋಷ್ ಅಂತ ನೋಡಿ, ಅದು ಮಾಫಿಯಾ ಅಂತೆ. ಅವನು ಅನೇಕ ಅವ್ಯವಹಾರಗಳಲ್ಲಿ ಭಾಗಿಯಾಗಿರೋದು, ಅತ್ಯಂತ ಭ್ರಷ್ಟ ಪ್ರಿನ್ಸಿಪಾಲ್ ಅಂತ ಹೇಳ್ತಾರೆ. ಅಂಥವ್ರನ್ನ ಮಮತಾ ಬ್ಯಾನರ್ಜಿಯವರು ಏನು ಮಾಡಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅವ್ರು ತಪ್ಪೇ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ವರ್ಡಿಕ್ಟ್ಗೂ ಅನೌನ್ಸ್ ಆಗಿದೆ. ಸಂಜಯ್ ರಾಯ್ ಅಂತ ಅಂದ್ಬಿಟ್ಟು ಅವನೇನೋ ಪೊಲೀಸ್ ಅಧಿಕಾರಿ ಅಂತೆ, ಆತನಿಗೆ ಸಾಕ್ಷಿ ಸಿಕ್ತು ಅಂತ ಅಂದ್ಬಿಟ್ಟು 25 ವರ್ಷ ಕಾರಾಗೃಹವಾಸ ಅಥವಾ ಡೆತ್ ಸೆಂಟೆನ್ಸ್, ಹ್ಯಾಂಗಿಂಗ್ ಬೈ ಡೆತ್ ಆಗುತ್ತೆ ಅನ್ನೋ ಸೂಚನೆ ಓಡಾಡ್ತಾ ಇದೆ. ಇದೇನಾಗುತ್ತೆ ಗೊತ್ತಿಲ್ಲ. ಇವತ್ತು ಅಥವಾ ಇವತ್ತು ಸೋಮವಾರ ಆದರೆ ಇವತ್ತಿನ ದಿವಸ ವರ್ಡಿಕ್ಟ್ ಬರುತ್ತೆ ಅನ್ನೋ ಇದಿದೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಇದ್ದಾಗ ಆರ್ಜಿಕರ್ ಮೆಡಿಕಲ್ ಕಾಲೇಜು ನಮ್ಮ ದೇಶ ಬನಾನಾ ರಿಪಬ್ಲಿಕ್ ಆಗ್ತಾ ಇದೆಯಾ? ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಫೇಲ್ ಆಗಿದೆಯಾ? ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬರೀ ಕಳ್ಳರ ಕಾಕರಿಗೆ ಮಾತ್ರ ಒಂದು ಆಟದ ಕೋಲಾಗಿದೆಯಾ, ಉಳ್ಕೊಂಡಿದೆಯಾ ಅನ್ನೋ ಕ್ವಶನ್ ಉಳಿಯುತ್ತೆ. ಈ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಹಲ್ಲಕ್ಕಿತ್ತ ಹಾವಿನ ಥರ ಮಾಡಿಬಿಟ್ಟಿದ್ದಾರೆ. ಬೇಕು ಅಂತಂದರೆ ರಾಜಕೀಯ ವ್ಯಕ್ತಿಗಳು ನೋಡಿ, ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಅವರು ಎಲ್ಲೋ ಹೇಳ್ತಾರಂತೆ, ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಟ ಮೇಲೆ ಅವ್ರನ್ನ ಅಲ್ಲಿಗೆ ಸ್ಥಳಾಂತರ ಮಾಡಿಬಿಡೋಣ ಅಂತಂದ್ಬಿಡು. ಆವಾಗ ಈ ನೆಹರು ಅವರು ಅಡ್ಡಗಾಲು ಹಾಕ್ತಾರಂತೆ. ನೆಹರು ಅಡ್ಡಗಾಲು ಹಾಕೋದು ಒಂದೇ ಅಲ್ಲ ಸ್ವಾಮಿ. ಅಂಬೇಡ್ಕರ್ ಅವರು ಬಾಂಬೆ ನಾರ್ತಿಂದ ಎಲೆಕ್ಷನ್ ನಿಂತ್ಕೋತಾರೆ. ಅಂಬೇಡ್ಕರ್ ಶಿಷ್ಯ ಅನ್ನೊಬ್ಬನ್ನು ನಿಲ್ಲಿಸ್ಬಿಟ್ಟು ಅಂಬೇಡ್ಕರ್ನ ಸೋಲಿಸ್ತಾರೆ ಜವಾಹರ್ಲಾಲ್ ನೆಹರು. ಇದು ಸಹ ಹಿಸ್ಟ್ರಿ ಒಳಗಿದೆ. ಮತ್ತು ಅಂಬೇಡ್ಕರ್ ಅವರಿಗೆ ರಾಜಘಾಟದ ಸ್ಥಾನ ಕೊಡೋದಿಲ್ಲ, ಸತ್ತೋದ ಅವ್ರ ಸಮಾಧಿ ಇದು ಮಾಡೋದಿಲ್ಲ. ಇದು ಮಾಡದೆ ಅಂಬೇಡ್ಕರ್ ಅವರು 4 ಸ್ಥಳಗಳನ್ನ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಮಾಡಿದ್ದು ನಮ್ಮ ನರೇಂದ್ರ ಮೋದಿಯವರು. ಇವರು ಅವರು ಸೂಕ್ತವಾದ ಸ್ಥಾನಮಾನ ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.